13ನೇ ಅಧ್ಯಾಯದ 5ನೇ ಶ್ಲೋಕ. ಮಹಾಭೂತಾನ್ಯಹಂಕಾರೋ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂ ಚ ಪಂಚಚೇಂದ್ರಿಯಗೋಚರಾಃ. ಮಹಾಭೂತಾನಿ ಅಹಂಕಾರಃ ಬುದ್ಧಿಃ ಅವ್ಯಕ್ತಂ ಏವ ಬುದ್ಧಿಃ ಅವ್ಯಕ್ತಂ ಏವ ಚ ಇಂದ್ರಿಯಾಣಿ ದಶ ಏಕಂ ಚ ಪಂಚಚೇಂದ್ರಿಯ ಗೋಚರಾಃ. ಅಲ್ಲಿ ಹಿಂದೆ ಕೃಷ್ಣ ಹೇಳ್ದ, ಈ ಕ್ಷೇತ್ರ, ಕ್ಷೇತ್ರಜ್ಞ, ಜ್ಞಾನ, ಜ್ಞೇಯ ಇದೆಲ್ಲದ ಬಗ್ಗೆ ನಾನು ಸ್ವಲ್ಪ ಸಂಕ್ಷೇಪವಾಗಿ ಹೇಳ್ತೇನೆ ಅಂತ. ಮೊದಲಿಗೆ ಕ್ಷೇತ್ರದ ಬಗ್ಗೆ ನಿರೂಪಣೆ ಮಾಡ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಏನದು ಕ್ಷೇತ್ರ ಅಂತ ಹೇಳಿದ್ರೆ, ಅದೆಲ್ಲವೂ ಕೂಡ ಪ್ರಮಾಣ ಸಿದ್ಧವಾದದ್ದು. ಯಾಕೆ ಹಿಂದೆ ಹೇಳಿದ್ದೇನೆ, ಋಷಿಭಿರ್ ಬಹುಧಾ ಗೀತಂ ಚಂದೋಭಿರ್ ವಿವಿಧೇ ಪೃಥಕೋ ಅಂತ. ಹಾಗಾಗಿ ಇದೆಲ್ಲವನ್ನು ಕೂಡ ಬ್ರಹ್ಮಸೂತ್ರಾದಿಗಳು ಶಾಸ್ತ್ರದಲ್ಲಿ ಬಂದಿರತಕ್ಕಂಥ ವಿಚಾರಗಳನ್ನ ಇಲ್ಲಿ ನಿರೂಪಣೆ ಮಾಡ್ತಾ ಇರುವಂತದ್ದು. ಮೊದಲಿಗೆ ಕ್ಷೇತ್ರ ಯಾವುದದು? ಕ್ಷೇತ್ರಗಳು ಅಂದ್ರೆ ಮಹಾಭೂತಾನಿ, ಮಹಾಭೂತಗಳು, ಆಕಾಶ, ವಾಯು, ಸಲಿಲ, ತೇಜಸ್ಸು, ಪೃಥ್ವಿ, 5 ಭೂತಗಳು ಇದು. ಮತ್ತು ಅಹಂಕಾರ. ಅಲ್ಲಿ ಅಹಂಕಾರ ಅಂತ ಹೇಳಿದ್ರೆ ಈ ಪಂಚಭೂತಗಳ ಸೃಷ್ಟಿಗೆ ಕಾರಣವಾಗಿರುವಂತದ್ದು ಅಹಂಕಾರ ತತ್ವ. ಅದು ಅಹಂಕಾರ ತತ್ವ. ಮತ್ತು ಬುದ್ಧಿ. ಬುದ್ಧಿ ಅಂತ ಹೇಳಿದ್ರೆ ಮಹತ್ತತ್ವ. ಅವ್ಯಕ್ತ. ಅವ್ಯಕ್ತ ಅಂದ್ರೆ ಮೂಲ ಪ್ರಕೃತಿ. ಹೀಗೆ ನೋಡಿ, ಮೊದಲು ಮೂಲ ಪ್ರಕೃತಿ, ಅದನ್ನ ಅವ್ಯಕ್ತ ಅಂತ ಕರೆಯೋದು. ಅವ್ಯಕ್ತಿಯಿಂದಾಗಿ ಬುದ್ಧಿ ತತ್ವ ಅಂದ್ರೆ ಮಹತ್ತತ್ವ. ಮಹತ್ತತ್ವದಿಂದಾಗಿ ಮಹಾಭೂತಗಳು, ಮಹತ್ತತ್ವದಿಂದಾಗಿ ಅಹಂಕಾರ ತತ್ವ, ಅಹಂಕಾರ ತತ್ವದಿಂದಾಗಿ ಮಹಾಭೂತಗಳು. ಹೀಗೆ ಪಂಚಮಹಾಭೂತಗಳು, ಅದಕ್ಕೆ ಕಾರಣವಾಗಿರುವಂತಹ ಅಹಂಕಾರ, ಅದಕ್ಕೆ ಕಾರಣವಾಗಿರತಕ್ಕಂಥ ಮಹತ್ತತ್ವ, ಅದಕ್ಕೆ ಕಾರಣವಾಗಿರತಕ್ಕಂಥ ಅವ್ಯಕ್ತ ತತ್ವ. ಅಥವಾ ಇನ್ನೊಂದು ರೀತಿಯಲ್ಲೂ ಕೂಡ ಹೇಳೋದಾದ್ರೆ, ಅಲ್ಲಿ ಅಹಂಕಾರ ಶಬ್ದದಿಂದಾಗಿ ಮಹತ್ತತ್ವ, ಅಹಂಕಾರ ಎರಡನ್ನು ಇಟ್ಕೊಳ್ಬೇಕು. ಬುದ್ಧಿ ಅಂದ್ರೆ ಅಂತಃಕರಣ ಅಂತ ಇಟ್ಕೊಳ್ಬೇಕು ಅಂತ ಇದನ್ನು ಕೂಡ ಒಂದು ರೀತಿಯಾದ ವ್ಯಾಖ್ಯಾನ, ರಾಯರದ ವ್ಯಾಖ್ಯಾನ. ಮತ್ತು ಇಂದ್ರಿಯಾಣಿ ದಶ ಏಕಂಚ, 11 ಇಂದ್ರಿಯಗಳು. ಇಂದ್ರಿಯಾಣಿ ದಶ, ದಶ ಅಂದ್ರೆ 10, ಏಕ ಅಂದ್ರೆ 1, 10 + 1 11. 11 ಇಂದ್ರಿಯಗಳು ಅಂದ್ರೆ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯಗಳು. ಸ್ಪರ್ಶ ಜ್ಞಾನ ಕೊಡುವಂತ ಚರ್ಮ 1 ಇಂದ್ರಿಯ, ರೂಪಜ್ಞಾನವನ್ನು ತಂದು ಕೊಡುವಂತ ಕಣ್ಣು, ಶಬ್ದ ಜ್ಞಾನವನ್ನು ಕೊಡುವಂತ ಕಿವಿ, ಗಂಧ ಜ್ಞಾನವನ್ನು ಕೊಡುವಂತ ಮೂಗು, ರುಚಿಯ ಜ್ಞಾನವನ್ನು ಕೊಡುವಂತ ನಾಲಿಗೆ. ಇದು 5 ಇಂದ್ರಿಯಗಳು. ಮತ್ತು ಕರ್ಮೇಂದ್ರಿಯಗಳು ವಾಕ್, ಪಾಣಿ, ಪಾದ, ಪಾಯು ಮತ್ತು ಉಪಸ್ಥ ಅಂತ. ಮಾತನಾಡುವಂಥದ್ದು ವಾಕ್, ಪಾಣಿ ಅಂದ್ರೆ ಕೈ, ಪಾದ ಅಂದ್ರೆ ನಡೆದಾಡುವಂತ ಕಾಯಿ, ಮತ್ತು ಮಲಮೂತ್ರ ವಿಸರ್ಜನೆ ಮಾಡುವಂತ ಪಾಯು ಮತ್ತು ಉಪಸ್ಥಗಳು 10 ಆಯ್ತು. ಪ್ಲಸ್ ಮನಃ ಇಂದ್ರಿಯಾಣಿ ದಶ ಏಕಂಚ. ಎಲ್ಲಾ ಇಂದ್ರಿಯಗಳಿಂದ ಜ್ಞಾನ ಬರಬೇಕು ಅಂತಾದ್ರೆ ಮನಸ್ಸಿಗೂ ಆಯಾಯ ಇಂದ್ರಿಯಗಳಿಗೂ ಸಂಪರ್ಕ ಇರಬೇಕು, ಅದು ಮನಃ, ಅದು 11. ಹೀಗೆ ಇಂದ್ರಿಯಾಣಿ ದಶ ಏಕಂಚ ಮತ್ತು ಪಂಚಚ ಇಂದ್ರಿಯ ಗೋಚರಾಹ. ಇಂದ್ರಿಯ ಗೋಚರವಾದ ಪಂಚ, ಅದಕ್ಕೆ ತನ್ಮಾತ್ರೆಗಳು ಅಂತ ಕರೀತಾರೆ. ಪಂಚ ತನ್ಮಾತ್ರೆಗಳು ಅಂದ್ರೆ ಏನು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಎಂಬುದಾಗಿ 5. ಅಲ್ಲಿ ಒಟ್ಟೆಷ್ಟಾಯ್ತು? 24. ಲೆಕ್ಕ ಹಾಕಿ ನೋಡಿ. ಒಂದು ಮಹಾಭೂತ ಅಂದ್ರೆ 5 ಪಂಚಭೂತಗಳು, 5 ಆಯ್ತು. ಅದರ ಹುಟ್ಟಿಗೆ ಕಾರಣವಾಗಿರುವಂತ ಅಹಂಕಾರ 6ನೇದು. ಬುದ್ಧಿ ಅಂದ್ರೆ ಮಹತ್ತತ್ವ. ಅಹಂಕಾರ ಹುಟ್ಟಿದ್ದು ಮಹತ್ತತ್ವದಿಂದ 7ನೇದು. ಆ ಮಹತ್ತತ್ವ ಹುಟ್ಟಿದ್ದು ಅವ್ಯಕ್ತದಿಂದ, ಪ್ರಕೃತಿಯಿಂದಾಗಿ 8 ಆಯ್ತು. ಅದಾದ್ಮೇಲೆ ಇಂದ್ರಿಯಾಣಿ ದಶೈಕಂಚ, 5 + 5 + 1 11 ಅಂದ್ರೆ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ + 1 ಮನಸ್ಸು, 8 + 11 19 ಆಯ್ತು. ಮತ್ತು ಪಂಚಚ ಇಂದ್ರಿಯ ಗೋಚರಾಹ. ಈ 24ರ ಸಮುದಾಯವೇ ಕ್ಷೇತ್ರ. ಅಂದ್ರೆ ಇಡೀ ಬ್ರಹ್ಮಾಂಡ, ಈ ನಮ್ಮ ದೇಹ, ಬ್ರಹ್ಮಾಂಡದ ಒಳಗಡೆ ಇರತಕ್ಕಂತಹ ಜಡವಸ್ತುಗಳು, ಇದೆಲ್ಲವೂ ಕೂಡ ಇಷ್ಟೇ.
ಈ 24ರ ಸಮುದಾಯ. 24ರಲ್ಲಿ ಕೆಲವುದರ ಸಮುದಾಯವೇ ಸಮಸ್ತ ಜಡ ಪದಾರ್ಥಗಳು. ಇದನ್ನೇ ಕ್ಷೇತ್ರ ಅಂತ ಏತತ್ ಕ್ಷೇತ್ರಂ. ಇದು ಕ್ಷೇತ್ರ ಅಂದ್ರೆ ಯಾವುದು ಅಂತ ಅದನ್ನ ಸಮಾಸೇನ ಮೇ ಶೃಣು ಅಂತ ಹೇಳಿದ್ನಲ್ಲ ಕೃಷ್ಣ ಪರಮಾತ್ಮ ಈ ಸಂಕ್ಷೇಪವಾಗಿ ತೋರಿಸಿಕೊಟ್ಟ. ಅಲ್ಲಿಗೆ ಕ್ಷೇತ್ರ ಅಂದ್ರೆ ಯಾವುದು? ಜಡವಸ್ತುಗಳು. ಆ ಜಡವಸ್ತುಗಳು ಅಂದ್ರೆ ಯಾವುದು? ಮೂಲ ಪ್ರಕೃತಿಯಿಂದ ಹಿಡಿದು ಇದೆಲ್ಲವೂ ಸೇರಿ 24 ತತ್ವಗಳು ಅಂತ ಹೇಳಿದ್ದಾವು. ಇವುಗಳ ಸಂಘಾತ, ಇವುಗಳ ಸಮುದಾಯವನ್ನೇ ಕ್ಷೇತ್ರ ಅಂತ ಕರೆಯುವಂಥದ್ದು. ಮಹಾಭೂತಾನಿ, ಪಂಚಮಹಾಭೂತಗಳು, ಪೃಥಿವಿ, ಅಪು, ತೇಜಸ್ಸು, ವಾಯು, ಆಕಾಶ ಎಂಬತಕ್ಕಂಥ ಪಂಚಮಹಾಭೂತಗಳು, ಅಹಂಕಾರ ತತ್ವ, ಬುದ್ಧಿ ಮಹತ್ತತ್ವ, ಚ ಮತ್ತು ಅವ್ಯಕ್ತಮೇವ. ಇವುಗಳ ಹುಟ್ಟಿಗೆ ಕಾರಣವಾಗಿರುವಂತಹ ಅವ್ಯಕ್ತ ಅಂದ್ರೆ ಮೂಲ ಪ್ರಕೃತಿ, ಸತ್ವ ರಜಸ್ಸು ತಮಸ್ಸು ಎಂಬುವಂತ ಗುಣತ್ರಯುಕ್ತವಾಗಿರುವಂತಹ ಮೂಲ ಪ್ರಕೃತಿ. ಚ ಮತ್ತು ಇಂದ್ರಿಯಾಣಿ ದಶ ಏಕಂಚ. ದಶ ಇಂದ್ರಿಯಾಣಿ ಅಂದ್ರೆ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು. ಚ ಮತ್ತು ಏಕಂ ಒಂದು ಮನಸ್ಸು. ಚ ಮತ್ತು ಪಂಚ 5 ಇಂದ್ರಿಯ ಗೋಚರಾಹ ಇಂದ್ರಿಯಕ್ಕೆ ವಿಷಯವಾಗುವಂತವುಗಳು. ಕಣ್ಣಿಗೆ ಸಂಬಂಧಪಟ್ಟ ವಿಷಯ ಬಣ್ಣ, ಕಿವಿಗೆ ಸಂಬಂಧಪಟ್ಟ ವಿಷಯ ಶಬ್ದ, ನಾಲಿಗೆಗೆ ಸಂಬಂಧಪಟ್ಟಂತ ವಿಷಯ ರುಚಿ, ಚರ್ಮಕ್ಕೆ ಸಂಬಂಧಪಟ್ಟ ವಿಷಯ ಸ್ಪರ್ಶ, ಮೂಗಿಗೆ ಸಂಬಂಧಪಟ್ಟ ವಿಷಯ ಗಂಧ. ಹೀಗೆ 5 ವಿಷಯಗಳು. ಇದೆಲ್ಲವೂ ಕೂಡ ಕ್ಷೇತ್ರ ಎಂಬುದಾಗಿ ಈ 24ರ ಸಮುದಾಯ, 24 ತತ್ವಗಳನ್ನೇ ಕ್ಷೇತ್ರ ಅಥವಾ 24ರ ಸಮುದಾಯವನ್ನೇ ಕ್ಷೇತ್ರ ಅಂತ ಕರೆಯುವಂಥದ್ದು. ಮಹಾಭೂತಾನ್ಯಹಂಕಾರೋ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶ ಏಕಂ ಚ ಪಂಚಚೇಂದ್ರಿಯ ಗೋಚರಾಃ. ಶ್ರೀಕೃಷ್ಣಾರ್ಪಣ.